ನಮಸ್ಕಾರ. ಭಾರತ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ನಿಲ್ಲಿಸುವುದು ಸಾಧ್ಯವೇ ಸಾಧುವೆ? ಇದು ಇಂದಿನ ನಮ್ಮ ವಿಷಯ. ಏಪ್ರಿಲ್ 22, 2025ರಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ದುರಂತ ನಡೆದ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸೆಪ್ಟೆಂಬರ್ 19, 1960ರಂದು ಆಗಿದ್ದ ಸಿಂಧೂ ಜಲ ಒಪ್ಪಂದವನ್ನು ಅಂದರೆ ಇಂಡಸ್ ಟ್ರೀಟಿ, ವಾಟರ್ ಟ್ರೀಟಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ ಅಂತ ಭಾರತ ಸರ್ಕಾರ ಹೇಳುತ್ತೆ. ಇದಾದ ಒಂದು ದಿನದ ನಂತರ ಭಾರತ ಸರ್ಕಾರ ಭದ್ರತಾ ಲೋಪಗಳ ಹಿಂದಿನ ಕಾರಣಗಳನ್ನು ಪರಿಶೀಲಿಸುವ ಉನ್ನತ ಮಟ್ಟದ ಸಭೆಯ ನಂತರ ಈ ನಿರ್ಧಾರವನ್ನು ಸಾರ್ವಜನಿಕವಾಗಿ ಘೋಷಣೆ ಮಾಡುತ್ತೆ. ಇದರ ಹಿಂದೆಯೇ ಹಲವು ರಾಜಕೀಯ ನಾಯಕರು, ಅದರಲ್ಲಿಯೂ ಆಡಳಿತ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರುವ ಮತ್ತು ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವ ಇತರ ರಾಜಕೀಯ ಪಕ್ಷಗಳ ಹಲವು ರಾಜಕೀಯ ನಾಯಕರು ಬಿಸಿಯೇರಿದ ರಾಜಕೀಯ ವಾತಾವರಣದಲ್ಲಿ ಇನ್ನು ಮುಂದೆ ಒಂದು ಹನಿ ನೀರು ಕೂಡ ಪಾಕಿಸ್ತಾನದ ಹತ್ರ ಇರೋದಿಲ್ಲ ಮತ್ತು ಸಿಂಧೂ ಜಲ ಒಪ್ಪಂದವನ್ನು ಮತ್ತೆ ಎಂದೆಂದಿಗೂ ಮರುಸ್ಥಾಪನೆ ಮಾಡಲ್ಲ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಸರ್ಕಾರದ ಘೋಷಣೆ ಮತ್ತು ಪಾಕಿಸ್ತಾನವನ್ನು ನೀರಿಲ್ಲದೆ ಕಂಗಾಲ ಮಾಡುವಂಥ ಸುದ್ದಿ ಕಾಳ್ಗಿಚ್ಚಿನಂತೆ ದೃಶ್ಯ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ವೇಗವಾಗಿ ಹರಡುತ್ತೆ. ತಕ್ಷಣವೇ ಭಾವುಕರಾಗುವ, ಭಾವುಕತೆಗೆ ಮಿಡಿಯುವ ಭಾರತೀಯರಲ್ಲಿ ನಮ್ಮ ದೇಶ ಅಂತಿಮವಾಗಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಪ್ರತೀಕಾರದ ಅಂತಿಮ ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವ ಭಾವನೆಯನ್ನು ಮೂಡಿಸುತ್ತೆ. ಇಂಥ ಮಹತ್ವದ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಏಕಪಕ್ಷೀಯವಾಗಿ ರದ್ದುಪಡಿಸಬಹುದೇ? ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ಪರಿಣಾಮಗಳು ಉಂಟಾಗಬಹುದು ಅನ್ನುವ ತನಿಖಾ ವರದಿಯನ್ನು ಮಾಡಬೇಕಾಗಿದ್ದಂತಹ ಬಹುತೇಕ ಮಾಧ್ಯಮಗಳು ಸರ್ಕಾರದ ಪ್ರಚಾರದ ಅಂಗಗಳಂತೆ ವರ್ತನೆ ಮಾಡ್ತಾ ಪಾಕಿಸ್ತಾನದಂಥ ಹರಿಯುವ ಚೀನಾ ನದಿಯ ನೀರನ್ನು ಭಾರತ ನಿಲ್ಲಿಸಿದೆ ಅನ್ನೋದಕ್ಕೆ ಪುರಾವೆಯಾಗಿ ಚೀನಾ ನದಿಯ ಮೇಲಿರುವ ಬಾಗ್ಲಿಹಾರ್ ಅಣೆಕಟ್ಟಿನ ಛಾಯಾಚಿತ್ರಗಳನ್ನ ತೋರಿಸ್ತವೆ. ಆದರೆ ನಂತರ ಭಾರತ ಅಕಾಲಿಕವಾಗಿ ಕೈಗೆತ್ತಿಕೊಂಡಿದ್ದಂಥ ಅಣೆಕಟ್ಟಿನ ಫ್ಲಶಿಂಗ್ ಅಂದರೆ ಹೂಳನ್ನು ಹೊರಗೆ ಹಾಕುವ ಕಾರ್ಯಾಚರಣೆ ಅಂಗವಾಗಿ ತಾತ್ಕಾಲಿಕವಾಗಿ ನೀರಿನ ಹರಿವನ್ನು ತಡೆದಿತ್ತು ಅಂತ ತಿಳಿದು ಬರುತ್ತೆ. ಇದನ್ನು ಮೇ 6, 2025ರಲ್ಲಿ ಹಲವು ಪತ್ರಿಕೆಗಳು, ಹಿಂದೂ ಸೇರಿದಂತೆ ಹಲವು ಪತ್ರಿಕೆಗಳು ವಸ್ತುನಿಷ್ಠ ವರದಿಯನ್ನು ಮಾಡ್ತವೆ. ಈಗ ನಾವು ರೋಚಕವಾದಂಥ ರಾಜಕೀಯ ಘೋಷಣೆಗಳನ್ನ ಹೊರಗಿಟ್ಟು ತಾಂತ್ರಿಕ ಮತ್ತು ಕಾನೂನಿನ ಪ್ರಕಾರ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಲಾಗಿದೆ ಅಂತ ತಕ್ಷಣ ಪಾಕಿಸ್ತಾನದ ತರಿತಾ ಇದ್ದ ನದಿ ನೀರನ್ನು ತಕ್ಷಣವೇ ನಿಲ್ಲಿಸಲಾಯಿತೆ, ಅದು ಸಾಧ್ಯವಾದೆ ಅಂತ ಅನ್ನುವ ಪ್ರಶ್ನೆಯನ್ನು ಹಾಕ್ಕೊಳ್ಳೋಣ. ಇದಕ್ಕಾಗಿ ನಾವು 1960ರ ಸಿಂಧೂ ಜಲ ಒಪ್ಪಂದದ ಮುಖ್ಯ ಅಂಶಗಳನ್ನ ನೋಡಬೇಕಾಗುತ್ತೆ. 1960ರ ಜಲ ಒಪ್ಪಂದದಲ್ಲಿ, ಸಿಂಧೂ ಜಲ ಒಪ್ಪಂದದಲ್ಲಿ ನದಿಗಳನ್ನು 2 ಭಾಗಗಳಾಗಿ ಹಂಚಲಾಗಿದೆ. ಪೂರ್ವಕ್ಕೆ ಹರಿಯುವ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳ ನೀರು ಭಾರತಕ್ಕೆ ಮತ್ತು ಪಶ್ಚಿಮಕ್ಕೆ ಹರಿಯುವ ಸಿಂಧೂ, ಜೀಲಂ, ಚೀನಾಬ್ ನದಿಗಳನ್ನು ಪಾಕಿಸ್ತಾನಕ್ಕೆ ಹಂಚಿಕೊಳ್ಳಲಾಗಿದೆ. ಭಾರತ ಸಿಂಧೂ ಜಲ ಒಪ್ಪಂದವನ್ನು ಅಮಾನತು ಮಾಡಿದಾಗ ಭಾರತ ಪಾಕಿಸ್ತಾನದ ಜೊತೆಗೆ ಹಂಚಿಕೊಳ್ತಾ ಇದ್ದ ಜಲಾಶಯಗಳ, ನದಿಗಳ ನೀರಿನ ಮಟ್ಟ, ನೆರೆಯ ಮಟ್ಟ, ಹಾಗೆ ಮುನ್ಸೂಚಿಯ ದತ್ತಾಂಶಗಳನ್ನ ಎರಡೂ ದೇಶಗಳು ಮಾಡ್ತಾ ಇದ್ದಂಥ ಜಂಟಿ ಪರಿಶೀಲನೆಯನ್ನು, ಹಾಗೆಯೇ ಯೋಜನೆಗಳ ತಾಂತ್ರಿಕ ಮಾಹಿತಿಗಳ ವಿನಿಮಯವನ್ನು ಮತ್ತು ಪರಸ್ಪರ ನಿರೀಕ್ಷಣಾ ವ್ಯವಸ್ಥೆಗಳನ್ನ ಇನ್ನು ಮುಂದೆ ಹಂಚಿಕೊಳ್ಳೋದಿಲ್ಲ ಅನ್ನೋದು ಆಗಿತ್ತೆ ಹೊರತಾಗಿ ಪಾಕಿಸ್ತಾನದ ಹತ್ರ ಹರಿತಾ ಇದ್ದ ನೀರನ್ನು ಹರಿವನ್ನು ತಡೆಯುವಂಥ ಯಾವುದೇ ಚಟುವಟಿಕೆ ಅಲ್ಲಿರಲಿಲ್ಲ. ಇದು ರಾಜಕೀಯವಾಗಿ ಭಾರಿ ಸಂದೇಶವನ್ನು ಕೊಡ್ತಾ ಇದ್ದಾದರೂ ಕೂಡ ನೀರು ಭೌತಿಕವಾಗಿ ಪಾಕಿಸ್ತಾನದ ಹತ್ರ ಹರಿಯೋದನ್ನು ತಡೆಯೋದಿಲ್ಲ. ಹಾಗೆ ಅದರಲ್ಲಿ ಹರಿವಿನ ಪ್ರಮಾಣದಲ್ಲಿ ಯಾವ ಬದಲಾವಣೆಯನ್ನು ಕೂಡ ಮಾಡೋದಿಲ್ಲ. ಈಗ ನಮ್ಮ ಪಾಲಿಗೆ ಅಂದರೆ ಭಾರತದ ಪಾಲಿಗೆ ದಕ್ಕಿರುವ ಪೂರ್ವದ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳ ನೀರನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಒಂದೊಂದಾಗಿ ನೋಡೋಣ. ರಾವಿ ನದಿಗೆ ಅಡ್ಡಲಾಗಿ 1981 ಮತ್ತು 2001ರ ಅವಧಿಯಲ್ಲಿ ರಂಜಿತ್ ಸಾಗರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಇದರ ಜಲಾಶಯದ ಒಟ್ಟು ಸಂಗ್ರಹ ಸಾಮರ್ಥ್ಯ 1.25 ಬಿಲಿಯನ್ ಘನಮೀಟರ್ ಅಂದರೆ 44 TMC. 1000 ಅಡಿ ಉದ್ದ, ಅಗಲ, ಎತ್ತರದಲ್ಲಿ ನೀರು ನಿಲ್ಲುವ ಸಂಗ್ರಹವನ್ನು 1 TMC ಅಂತ ಕರೀತಾರೆ. ಈ ರಂಜಿತ್ ಸಾಗರ ಜಲಾಶಯದಲ್ಲಿ ಬಳಸಬಹುದಾದಂಥ ನೀರಿನ ಸಂಗ್ರಹ 0.1 ಬಿಲಿಯನ್ ಘನಮೀಟರ್ ಅಂದರೆ 31 TMC ನೀರು. ನಾವು ರಂಜಿತ್ ಸಾಗರ ಅಣೆಕಟ್ಟೆಯನ್ನು ಕೃಷ್ಣರಾಜಸಾಗರ ಅಣೆಕಟ್ಟೆಗೆ ಹೋಲಿಸ್ಬೋದು, ಸಾಮರ್ಥ್ಯದಲ್ಲಿ ಹೋಲಿಸ್ಬೋದು. ಬಿಯಾಸ್ ನದಿಗೆ ಅಡ್ಡಲಾಗಿ 1961 ಮತ್ತು 74ರ ಅವಧಿಯಲ್ಲಿ ಪಾಂಗ್ ಅಥವಾ ಮಹಾರಾಣಾ ಪ್ರತಾಪ್ ಸಾಗರ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಈ ಜಲಾಶಯದ ಸಂಗ್ರಹ ಸಾಮರ್ಥ್ಯ 8.52 ಬಿಲಿಯನ್ ಘನಮೀಟರ್ ಅಂದರೆ 302 TMC. ಇದರಲ್ಲಿ ಈ ಜಲಾಶಯದ ಬಳಸಬಹುದಾದಂಥ ನೀರಿನ ಸಂಗ್ರಹ 7.29 ಬಿಲಿಯನ್ ಘನಮೀಟರ್ ಅಂದರೆ 257 TMC. ನಾವು ಮಹಾರಾಣಾ ಪ್ರತಾಪ್ ಸಾಗರ ಅಣೆಕಟ್ಟೆಯನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಇಂದಿರಾ ಸಾಗರ ಅಣೆಕಟ್ಟೆಗೆ ಹೋಲಿಸಬಹುದು. ಸಟ್ಲೇಜ್ ನದಿಗೆ ಅಡ್ಡಲಾಗಿ 1948 ಮತ್ತು 1961ರ ಅವಧಿಯಲ್ಲಿ ಭಾಕರರಂಗಲ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ.
ಈ ಜಲಾಶಯದ ಸಂಗ್ರಹ ಸಾಮರ್ಥ್ಯ 9.6 ಬಿಲಿಯನ್ ಘನಮೀಟರ್ ಅಂದರೆ 338 ಟಿಎಂಸಿ 338 ಟಿಎಂಸಿ. ಈ ಜಲಾಶಯದ ಬಳಸಬಹುದಾದಂಥ ನೀರಿನ ಸಂಗ್ರಹ 7.5 ಬಿಲಿಯನ್ ಘನಮೀಟರ್ ಅಂದರೆ 264 ಟಿಎಂಸಿ. ನಾವು ಬಾಕ್ರಾನಂಗಲ್ ಅಣೆಕಟ್ಟೆಯನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಇಂದಿರಾ ಸಾಗರ ಅಣೆಕಟ್ಟಿಗೆ ಸರಿಸುಮಾರಾಗಿ ಹೋಲಿಸಬಹುದು. ಭಾರತದ ಪಾಲಿಗೆ ದಕ್ಕಿರುವ ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಈ ಮೂರು ಅಣೆಕಟ್ಟುಗಳ ಒಟ್ಟು ಸಾಮರ್ಥ್ಯ 20 ಬಿಲಿಯನ್ ಘನಮೀಟರ್ ಅಂದರೆ 705 ಟಿಎಂಸಿ ಸಾಮರ್ಥ್ಯ ಹೊಂದಿದ್ದು, ಬಳಸಬಹುದಾದಂಥ ನೀರಿನ ಪ್ರಮಾಣ 16 ಬಿಲಿಯನ್ ಘನಮೀಟರ್ ಅಂದರೆ 560 ಟಿಎಂಸಿ. ಇನ್ನು ಭಾರತ ಪಾಕಿಸ್ತಾನದ ಪಾಲಿಗೆ ಹೋಗಿರುವ ನದಿಗಳಿಗೆ ಅಡ್ಡಲಾಗಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಚೀನಾ ನದಿಗೆ ಅಡ್ಡಲಾಗಿ ಸಲಾಲು, ದಲಾಸ್ತಿ, ಬಾಗ್ಲೇಯರ್ ಅನ್ನುವ 3 ಕಿರು ಅಣೆಕಟ್ಟೆಗಳನ್ನು ಕಟ್ಟಿದೆ. ಈ 3 ಯೋಜನೆಗಳು ರನ್ ಆಫ್ ದಿ ರಿವರ್ ಅಂದರೆ ನದಿ ಹರಿವಿನ ಯೋಜನೆಗಳು. ಈ ಯೋಜನೆಗಳಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ಅಲ್ಪ ಮಟ್ಟದ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಬಹುದು. 1987 ಮತ್ತು 1995 ಅವಧಿಯಲ್ಲಿ ಕಟ್ಟಲಾದಂಥ ಸಲಾಲ್ ಅಣೆಕಟ್ಟೆ 690 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಮತ್ತೆ 0.02 ಬಿಲಿಯನ್ ಘನಮೀಟರ್ ಅಂದರೆ 0.42 ಟಿಎಂಸಿ ಸಂಗ್ರಹ ಸಾಮರ್ಥ್ಯವನ್ನು ಹೊಂದೈತೆ. 207ರಲ್ಲಿ ಕಟ್ಟಲಾದಂಥ ದಲಾಸ್ತಿ ಅಣೆಕಟ್ಟೆ 390 ಮೆಗಾವಾಟ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಅದು ಯಾವುದೇ ನೀರನ್ನು ಸಂಗ್ರಹಿಸೋದಿಲ್ಲ. 2008 ಮತ್ತು 2010 ಅವಧಿಯಲ್ಲಿ ಕಟ್ಟಲಾದ ಬಾಗ್ಲೇಯರ್ ಅಣೆಕಟ್ಟೆ 900 ಮೆಗಾವಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದೈತೆ ಮತ್ತು 0.032 ಬಿಲಿಯನ್ ಘನಮೀಟರ್ ಅಂದರೆ 1.15 ಟಿಎಂಸಿ ಸಂಗ್ರಹ ಸಾಮರ್ಥ್ಯವನ್ನು ಮಾತ್ರ ಹೊಂದೈತೆ. ಚೀನಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ 3 ಜಲಾಶಯಗಳ ಸಾಮರ್ಥ್ಯ 1.57 ಟಿಎಂಸಿ. ಇದು ಚೀನಾ ನದಿಯ ವಾರ್ಷಿಕ ಹರಿವಿನಲ್ಲಿ 0.03% ಮಾತ್ರ. ಜೀಲಂ ನದಿಗೆ ಅಡ್ಡಲಾಗಿ ಉರಿ 1, ಉರಿ 2 ಮತ್ತು ಲೋಯರ್ ಜೀಲಂ ಅಂದರೆ ಕೆಳಗಿನ ಜೀಲಮು, ಕಿಶನ್ ಗಂಗಾ ಅನ್ನುವ 4 ಕಿರು ಅಣೆಕಟ್ಟೆಗಳನ್ನ ಭಾರತ ಸರ್ಕಾರ ಕಟ್ಟಿದೆ. ಈ 4 ಯೋಜನೆಗಳಲ್ಲಿ ಉರಿ 1, ಉರಿ 2 ಮತ್ತು ಲೋಯರ್ ಅಂದರೆ ಕೆಳಗಿನ ಜೀಲಂ ರನ್ ಆಫ್ ದಿ ರಿವರ್ ಅಂದರೆ ನದಿ ಹರಿವಿನ ಯೋಜನೆಗಳು. ಈ 3 ಯೋಜನೆಗಳಲ್ಲಿ 480 ಮೆಗಾವಾಟು, 240 ಮೆಗಾವಾಟು ಮತ್ತು 105 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಈ ಯೋಜನೆಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು 4ನೆಯ ಕಿಶನ್ ಗಂಗಾ ಯೋಜನೆಯಲ್ಲಿ 330 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಆದರೆ 0.0075 ಬಿಲಿಯನ್ ಘನಮೀಟರ್ ಅಂದರೆ 0.27 ಟಿಎಂಸಿ ಸಂಗ್ರಹವನ್ನು ಈ ಯೋಜನೆ ಹೊಂದೈತೆ. ಸಿಂಧು ನದಿಯ ಮೇಲೆ 45 ಮೆಗಾವಾಟ್ ವಿದ್ಯುತ್ ಸಾಮರ್ಥ್ಯದ ನೀಮೋ ಬಾಸ್ಕೋ ಮತ್ತು 44 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ ಚುಟಕ್ ಯೋಜನೆಗಳು ಸ್ಥಾಪನೆಯಾಗಿದ್ದಾವೆ. ಇವೆಲ್ಲ ರನ್ ಆಫ್ ದಿ ರಿವರ್ ಸ್ಕೀಮ್ ಅಂದರೆ ನದಿ ಹರಿವಿನ ಯೋಜನೆಗಳು. ಪಾಕಿಸ್ತಾನದ ಪಾಲಿಗೆ ದಕ್ಕಿರುವ ಸಿಂಧು, ಚೀಲಾಂ ನದಿಗಳಲ್ಲಿ ವಾರ್ಷಿಕವಾಗಿ ಹರಿಯುವ ಒಟ್ಟು ನೀರಿನ ಪ್ರಮಾಣ 191 ಬಿಲಿಯನ್ ಘನಮೀಟರ್ ಅಂದರೆ ಸರಾಸರಿ ಪ್ರಮಾಣ 191 ಬಿಲಿಯನ್ ಘನಮೀಟರ್ ಅಂದರೆ 6780 ಟಿಎಂಸಿ. ಇದರಲ್ಲಿ ಭಾರತ ತಡೆ ಹಿಡಿಯೋದಕ್ಕೆ ಹೊಂದಿರುವ ಸಾಮರ್ಥ್ಯ 0.27 ಟಿಎಂಸಿ ಮಾತ್ರ. ಅಂದರೆ ಈ ನದಿಗಳ ಬಹುತೇಕ ನೀರು ಅಂದರೆ 99.99% ಪಾಕಿಸ್ತಾನಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಹರಿಯುತ್ತೆ. ಪಾಕಿಸ್ತಾನಕ್ಕೆ ಹರಿಯುವ ಎಲ್ಲ ನೀರನ್ನು ತಡೆ ಹಿಡಿಯೋದಕ್ಕೆ ಬಾಕ್ರಾನಂಗಲ್ ಸಂಗ್ರಹ ಸಾಮರ್ಥ್ಯದ ಕನಿಷ್ಠ 20 ಅಣೆಕಟ್ಟೆಗಳು ನಾವು ಕಟ್ಟಬೇಕಾಗುತ್ತೆ. ಚೀನಾ ನದಿಯ ಮೇಲೆ ಈಗ ಪಕಲ್ದುಲ್ಲು 1000 ಮೆಗಾವಾಟ್ನಿಂದ ಸಾಮರ್ಥ್ಯದ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರ, ರಟ್ಲೆ 850 ಮೆಗಾವಾಟ್ ಸಾಮರ್ಥ್ಯದ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ ಕೇಂದ್ರ, ಹಾಗೆಯೇ 620 ಮೆಗಾವಾಟ್ ಸಾಮರ್ಥ್ಯದ ಇತರ ಕಿರು ಯೋಜನೆಗಳು ನಿರ್ಮಾಣಗಳ ಹಂತಗಳಲ್ಲಿ ಇದ್ದಾವೆ. ಈ ಎಲ್ಲ ಯೋಜನೆಗಳ ಸಂಗ್ರಹ ಸಾಮರ್ಥ್ಯ 1 ಟಿಎಂಸಿಗಿಂತಲೂ ಕಡಿಮೆ. ಕ್ವಾರ್ಮತ್ತು ಮತ್ತು ಸಾವಲ್ಕೋಟ್ ಯೋಜನೆಗಳಿಗೆ 2025ರಲ್ಲಿ ಪರಿಸರದ ಅನುಮೋದನೆ ಸಿಕ್ಕೈತೆ. ಈ ಎಲ್ಲ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ್ರು ಕೂಡ ನಮ್ಮ ಭಾರತದ ಸಂಗ್ರಹ ಸಾಮರ್ಥ್ಯ ನದಿಯ ಹರಿವಿನಲ್ಲಿ 2% ಕೂಡ ಮೀರೋದಿಲ್ಲ. ಸದಾ ಮುಸಲ್ಮಾನರ ತುಷ್ಟೀಕರಣ ಮಾಡುವ, ಪಾಕಿಸ್ತಾನಕ್ಕೆ ಲಾಭ ಮಾಡುವ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳ ಆಡಳಿತ ಕಾಲದಲ್ಲಿ ಈ ನೀರಿನ ಹರಿವನ್ನು ಪಾಕಿಸ್ತಾನದ ಹತ್ರ ಹರಿಯುವ ನೀರಿನ ಹರಿವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಈಗ ರಾಷ್ಟ್ರವಾದಿ ಭಾರಿ ಗಟ್ಟಿ ಸರ್ಕಾರ ಬಂದೈತೆ. ನಾವು ಈಗಿನಿಂದಲೇ ಅಣೆಕಟ್ಟೆಗಳನ್ನು ಕಟ್ಟಿ ಪಾಕಿಸ್ತಾನಕ್ಕೆ ಕುಡಿಯೋದಕ್ಕೆ, ಕೆಳಗೆ ತೊಳ್ಕೊಳ್ಳೋದಕ್ಕೆ ನೀರಿಲ್ಲದಂತೆ ಮಾಡಿ ಅವರ ಸೊಕ್ಕನ್ನು ಮುರಿತೀವಿ ಅನ್ನುವ ವೀರಾವೇಶದ ಮಾತುಗಳನ್ನು ಆಡುವ ನವೀನ ಉಗ್ರ ದೇಶಭಕ್ತ ಮತ್ತು ಪಕ್ಷಭಕ್ತರನ್ನ ನಾವು ಮಾಧ್ಯಮಗಳಲ್ಲಿ ಕಾಣ್ತೇವೆ. ಆರಂಭದಲ್ಲಿ ಬ್ರಿಟಿಷರು ಹಾಗೆಯೇ ಸ್ವಾತಂತ್ರ್ಯ ಬಂದ ನಂತರ ಭಾರತದ ಸರ್ಕಾರ ಇಂಜಿನಿಯರ್ಗಳ ಮೂಲಕ ಈ ನದಿಗಳಿಗೆ ಅಣೆಕಟ್ಟೆ ಕಟ್ಟುವ ಸಾಧ್ಯತೆಗಳ ಅಧ್ಯಯನವನ್ನು ಮಾಡಿದರು. ಹಿಮಾಲಯದಿಂದ ಇಳಿದು ಬರುವ ಈ ನದಿಗಳು ಆಳ ಮತ್ತು ಕಿರಿದಾದ ಕಣಿವೆಗಳ ಮೂಲಕ ಸಾಗಿ ಬರ್ತವೆ. ಇಂತಹ ಜಾಗದಲ್ಲಿ ಹೆಚ್ಚಿನ ನೀರನ್ನು ಸಂಗ್ರಹಿಸೋದು ಅಸಾಧ್ಯ. ಹಿಮಾಲಯದ ಕೆಳಗಿನ ಪರ್ವತ ಶ್ರೇಣಿಗಳಿಂದ ಸಾಗಿಸಲ್ಪಡುವ ಹೂಳಿನಿಂದ ಜಲಾಶಯಗಳು ಬೇಗನೆ ತುಂಬಿಡ್ತವೆ.
ಭೂಫಲಕಗಳು ಸಂಧಿಸುವಂತಹ ಭಾರಿ ಭೂಕಂಪ ಸಂಭವನೀಯ ಜಾಗದಲ್ಲಿರುವ ಹಿಮಾಲಯಗಳಲ್ಲಿ ತಪ್ಪಲುಗಳ ಪ್ರದೇಶಗಳಲ್ಲಿ ಭಾರೀ ಜಲಾಶಯವನ್ನ ಕಟ್ಟಿದ್ರೆ ಭೂಕಂಪನದ ಸಾಧ್ಯತೆ ಹೆಚ್ಚುತ್ತೆ. ಭಾರಿ ಮುಳುಗಡೆ, ಜನರ ಸ್ಥಳಾಂತರ, ಪರಿಹಾರ, ಮರುವಸತಿ ಮಾಡೋದು ಕೂಡ ಬಹಳ ಕಷ್ಟಕರ. ಅಂತಿಮವಾಗಿ ಮಾಡುವ ಖರ್ಚು ಮತ್ತು ದಕ್ಕುವ ಲಾಭಗಳ ನಡುವೆ ಆರ್ಥಿಕ ಸಮರ್ಥನೆ ದಕ್ಕದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಇಂಜಿನಿಯರ್ಗಳು ಅಣೆಕಟ್ಟುಗಳನ್ನು ಕಟ್ಟುವ ಅಗತ್ಯ ಇಲ್ಲ ಅಂತ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕೆಲವರು ಕಿರು ಅಣೆಕಟ್ಟೆಗಳನ್ನು ಕಟ್ಟಿ ಅಲ್ಲಿಂದ ನೀರನ್ನ ಪಂಪ್ಗಳ ಮೂಲಕ ಎತ್ತರದ ಜಾಗಗಳಿಗೆ ಸಾಗಿಸಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕಂತ ವಾದ ಮಾಡಿದ್ದಾರೆ. ಅಣೆಕಟ್ಟುಗಳನ್ನು ಕಟ್ಟುವುದಕ್ಕೆ ಇರುವಂತಹ ಎಲ್ಲ ಅಡಚಣೆಗಳು ಈ ಪಂಪ್ ಮಾಡಿ ಎತ್ತುವ ಯೋಜನೆಗಳು ಕೂಡ ಇದೇವೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾದ್ರೆ ಸಿಂಧೂ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟು ಭಾರತ ಏನನ್ನ ಸಾಧಿಸಬಹುದು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ನದಿ ನೀರಿನ ಹರಿವು, ನೆರೆ ಕುರಿತಾಗಿ ದತ್ತಾಂಶ ಕೊಡೋದನ್ನ ನಿಲ್ಲಿಸಬಹುದು. ಎರಡೂ ದೇಶಗಳ ಜಂಟಿ ಸಮಿತಿಯನ್ನ ರದ್ದುಗೊಳಿಸಿ ಪಾರದರ್ಶಕ ಇಲ್ಲದಂತೆ ಮಾಡಬಹುದು. ಕೊನೆಯದಾಗಿ ರಾಜಕೀಯವಾಗಿ ಒತ್ತಡ ಹಾಕಿ ಒಂದು ಹನಿ ನೀರು ಕೊಡದೇ ಇರುವ ಮಾನಸಿಕ ಬೆದರಿಕೆಯನ್ನ ಒಡ್ಡಬಹುದು. ಇವು ಯಾವುದರಿಂದಲೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ನಿಲ್ಲಿಸೋದು ಅಸಾಧ್ಯ, ವಾಸ್ತವವಾಗಿ ಅಸಾಧ್ಯ. ಈಗ ಚೀನಾ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಭಾರಿ ಗಾತ್ರದ ಅಣೆಕಟ್ಟೆಯನ್ನು ಕಟ್ತಾ ಇದೆ. ಅದು ಭಾರತದ ವಿರುದ್ಧ ನೀರನ್ನ ಕದನ ಮಾಡುವ ತಂತ್ರ ಇದೆ ಅಂತ ಹಲವು ರಾಜಕೀಯ ಚಿಂತಕರು ಭಾವಿಸಿದ್ದಾರೆ. ಭಾರತ ಮತ್ತು ಚೀನಾ ನಡುವೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಇರುವಂತಹ ಯಾವ ರಾಷ್ಟ್ರೀಯ ಒಪ್ಪಂದಗಳು ಕೂಡ ಇಲ್ಲ. ಚೀನಾ ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ಆಸಕ್ತಿಯನ್ನು ತೋರಿಸಿಲ್ಲ. ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ತಂತ್ರವನ್ನ ಚೀನಾ ಭಾರತದ ಮೇಲೂ ಬಳಸಬಹುದು. ಈಗಾಗಲೇ ಅದು ವಿಯೆಟ್ನಾಂನಲ್ಲಿ ಇಂತಹ ತಂತ್ರವನ್ನ ಬಳಸ್ತಾ ಇದೆ. ಆದ್ರಿಂದ ಪಾಕಿಸ್ತಾನಕ್ಕೆ ನಾವು ನೀರನ್ನು ಹರಿಸಲ್ಲ ಅನ್ನೋದು ಒಂದು ನಮ್ಮ ಮಾನಸಿಕ ಭಾವಾವೇಶದ ತೃಪ್ತಿಯ ಒಂದು ಅಂಗವಾಗಿದೆಯೇ ಹೊರತಾಗಿ ವಾಸ್ತವ ದೃಷ್ಟಿಯಲ್ಲಿ ಆಗುವಂಥದ್ದಲ್ಲ. ಅಂತಹದೇ ತಂತ್ರವನ್ನ ಚೀನಾ ನಮ್ಮ ಮೇಲೂ ಕೂಡ ಬಳಸಬಹುದನ್ನುವ ಎಚ್ಚರ ನಮಗೆ ಇರಬೇಕಾಗುತ್ತೆ. ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ನಿಲ್ಲಿಸಬಹುದೇ ಎನ್ನುವ ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಮತ್ತು ವಾಸ್ತವಿಕವಾಗಿ ನಾವು ಒಂದೊಂದಾಗಿ ಉತ್ತರ ನೋಡೋಣ. ಕಾನೂನುಬದ್ಧವಾಗಿ ಇಲ್ಲ. ಒಪ್ಪಂದವನ್ನು ಅಮಾನತುಗೊಳಿಸೋದ್ರಿಂದ ಅಂತಾರಾಷ್ಟ್ರೀಯ ಜವಾಬ್ದಾರಿಗಳು ಅಳಿಸೋಗೋದಿಲ್ಲ. ಜಾಗತಿಕ ಒಪ್ಪಂದಗಳ ಮುರಿಯೋದಕ್ಕೆ ಕಾರಣ ಆಗುತ್ತೆ. ಅದು ಜಾಗತಿಕ ವಿರೋಧಕ್ಕೆ ಕೂಡ ಕಾರಣ ಆಗುತ್ತೆ. ತಾಂತ್ರಿಕವಾಗಿ ನೋಡೋದಾದ್ರೆ ಭಾರತ ಪಾಕಿಸ್ತಾನದ ಹತ್ರ ಹರಿಯುವ ಎಲ್ಲ ನೀರನ್ನು ನಿಲ್ಲಿಸಿಕೊಳ್ಳುವ ತಾಂತ್ರಿಕ ಸಾಮರ್ಥ್ಯವನ್ನು ಹೊಂದಿಲ್ಲ ಮತ್ತು ಅದು ಸಾಧ್ಯವೂ ಇಲ್ಲ. ಜಲವಿಜ್ಞಾನದ ದೃಷ್ಟಿಯಲ್ಲಿ ನೋಡೋದಾದ್ರೆ ಹಿಮ ಆಧಾರಿತ ಮತ್ತು ಗುರುತ್ವದಿಂದ ಹರಿಯುವ ನದಿಗಳು ಇವೆಲ್ಲವೂ ಬೃಹತ್ ನದಿಗಳಾಗಿದ್ದು ಇವುಗಳ ನೀರನ್ನು ಸಂಪೂರ್ಣವಾಗಿ ಸಂಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯವಾಗಿ ನೋಡೋದಾದ್ರೆ ಭಾರತ ನೀರನ್ನು ಮಾನಸಿಕ ಮತ್ತು ರಾಜತಾಂತ್ರಿಕ ಸಾಧನವಾಗಿ ಬಳಸೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಅಂತಿಮವಾಗಿ ಪ್ರಾಯೋಗಿಕ ಮತ್ತು ವಾಸ್ತವ ದೃಷ್ಟಿಯಲ್ಲಿ ನೋಡೋದಾದ್ರೆ ಭಾರತ ಸದ್ಯಕ್ಕೆ ಪ್ರಸ್ತುತ ಯೋಜನೆಗಳ ಜೊತೆಗೆ ಅಥವಾ ನಿರ್ಮಾಣ ಹಂತದಲ್ಲಿರುವ ಮುಂದಿನ ಅಣೆಕಟ್ಟುಗಳನ್ನ ಸೇರಿಸಿ ಈ ನದಿಯ ನೀರನ್ನ ಸಂಪೂರ್ಣವಾಗಿ ತಡೆ ಹಿಡಿಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರಿಂದ ಭಾರತ ತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ನಿಲ್ಲಿಸಬಹುದೇ ಅಂತ ಹೇಳಿದ್ರೆ ಇಲ್ಲ ಅಂತಲೂ, ಸಿಂಧೂ ಜಲ ಒಪ್ಪಂದ ರದ್ದಾಗಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಅಮಾನತಿದೆ ಅಂತಲೂ, ಅಂತಾರಾಷ್ಟ್ರೀಯ ಕಾನೂನು ದೃಷ್ಟಿಯಲ್ಲಿ ಈ ಒಪ್ಪಂದ ಇನ್ನೂ ಮಾನ್ಯತೆ ಸ್ಥಿತಿಯಲ್ಲಿದೆ ಅಂತಲೂ ಹೇಳ್ಬೋದು. ಭಾರತ ತಾತ್ಕಾಲಿಕವಾಗಿ ನೀರಿನ ಹರಿವನ್ನು ವ್ಯತ್ಯಯಗೊಳಿಸಬಹುದು, ಕಾರ್ಯಾಚರಣೆ ಅಚ್ಚರಿಯನ್ನು ಉಂಟು ಮಾಡಬಹುದು, ತಕ್ಷಣವೇ ನೀರನ್ನು ಹರಿಸಿ ಕಾರ್ಯಾಚರಣೆ ಭಯವನ್ನ ಉಂಟು ಮಾಡಬಹುದು ಮತ್ತು ರಾಜಕೀಯ ಒತ್ತಡವನ್ನು ಹಾಕಬಹುದು. ಆದರೆ ನದಿಗಳ ನೀರನ್ನು ಸಂಪೂರ್ಣವಾಗಿ ಭೌತಿಕವಾಗಿ ನಿಲ್ಲಿಸೋದು ಸದ್ಯಕ್ಕೆ ಅಸಾಧ್ಯ ಅನ್ನೋದು ಮಾತ್ರ ವಾಸ್ತವ. ಏಪ್ರಿಲ್ 24 ಮತ್ತು 25ರಂದು ನೀಡಿದ ಹಲವು ಸಂದರ್ಶನಗಳಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಅವರು ಸಿಂಧೂ ಜಲ ಒಪ್ಪಂದದ ಪ್ರಕಾರ ಪಾಕಿಸ್ತಾನಕ್ಕೆ ನ್ಯಾಯಯುತವಾಗಿ ದಕ್ಕಬೇಕಾದ ನೀರಿನ ಪಾಲನ್ನ ಭಾರತ ನಿರಾಕರಿಸಿದ್ರೆ ಪಾಕಿಸ್ತಾನ ಯುದ್ಧಕ್ಕೆ ಧುಮುಕಬೇಕಾಗುತ್ತೆ. ಸಿಂಧೂ ನಮ್ಮದು ಮತ್ತು ಅದು ನಮ್ಮದೇ ಆಗಿ ಉಳಿತೈತೆ. ಸಿಂಧುವಿನ ಮೂಲಕ ನಮ್ಮ ನೀರು ಅಥವಾ ಅವರ ರಕ್ತ ಇರ್ತೈತೆ. ಸಿಂಧೂ ನದಿಯ ಮೇಲಿನ ದಾಳಿ ನಮ್ಮ ನಾಗರಿಕತೆ, ನಮ್ಮ ಇತಿಹಾಸ ಮತ್ತು ನಮ್ಮ ಸಂಸ್ಕೃತಿಯ ಮೇಲಿನ ದಾಳಿ ಎನ್ನುವ ಬಾಲಿಶವಾದ, ವಿವೇಚನಾರಹಿತವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸದಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮುಂದೆ, IMF ಮುಂದೆ ಸಾಲಕ್ಕಾಗಿ ತಟ್ಟೆಯನ್ನು ಹಿಡಿದಿರುವ ತನ್ನ ಬೆನ್ನ ಹಿಂದೆ ಸದಾ ಚೀನಾ ದೇಶ ಇರುವುದೆಂಬ ಭ್ರಮೆಯ ಪಾಕಿಸ್ತಾನ ಪ್ರಚೋದಿತ ಉಗ್ರಗಾಮಿ ಚಟುವಟಿಕೆಗಳನ್ನು ಹತ್ತಿಕ್ಕದಕ್ಕೆ ಭಾರತ ಬಳಸಬಹುದಾದಂಥ ಹಲವು ನಿಜವಾದಂಥ ಪರಿಣಾಮಕಾರಿಯಾದಂಥ ಕ್ರಮಗಳಿದ್ದಾವೆ. ಆ ಪರಿಣಾಮಕಾರಿ ಕ್ರಮಗಳಲ್ಲಿ ಸಿಂಧೂ ಜಲ ಒಪ್ಪಂದದ ರದ್ದತಿ ಅಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ರಾಜಕೀಯ ಹೇಳಿಕೆಗಳು ವಾಸ್ತವ ಸ್ಥಿತಿಗಿಂತಲೂ ದೂರ ಇರ್ತವೆ ಮತ್ತು ಜನರಲ್ಲಿ ಭಾವುಕತೆಯನ್ನು ತುಂಬಿ ನೈಜ ವಾಸ್ತವ ಸಂಗತಿಗಳಿಂದ ದೂರ ಹೋಯ್ತಿವೆ ಅನ್ನೋದನ್ನ ನೋಡೋಣ. ವಂದನೆಗಳೊಂದಿಗೆ ಸಂಪೂರ್ಣ ನಿಲುಗಡೆ